ಮೋದಿ ಅವರಿಗಾಗಲೇ ಬಂದಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಚಿತ್ರದುರ್ಗದಿಂದ ನೇರ ದೃಶ್ಯಾವಳಿಗಳನ್ನು. ಒನಕೆ ಓಬವ್ವ ಸ್ಟೇಡಿಯಂನಿಂದ ಸಮಾವೇಶದ ಕಡೆಗೆ ಮೋದಿ ಬಂದಿದ್ದಾರೆ. विश्व का नेता लोकप्रिय प्रधानमंत्री जी आदरणीय माननीय श्री नरेंद्र मोदी जी के भारतीय जनता पार्टी चित्रदुर्ग जिला तरफ से आत्मीय स्वागत करता हूं। सन्मान्य विश्व नायकरागिರ್ತಕ್ಕಂತ ಸನ್ಮಾನ್ಯ ನರೇಂದ್ರ ಮೋದಿ ಜಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿರ್ತಕ್ಕಂತ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ। ಮಾನ್ಯ ಶ್ರೀ ನರೇಂದ್ರ ಮೋದಿ ಜಿ ಗೆ ಭಾರತೀಯ ಜನತಾ ಪಾರ್ಟಿ ಚಿತ್ರದುರ್ಗ ಜಿಲ್ಲಾ ಸನ್ಮಾನ್ಯ ವಿಶ್ವ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಜಿಗೆ ನಾವು ನೋಡ್ತಾ ಇದ್ದೀವಿ ಚಿತ್ರದುರ್ಗದಿಂದ ನೇರ ದೃಶ್ಯಾವಳಿಗಳನ್ನು. ಸೊ ಬಹಳ 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 ವಿಶೇಷವಾಗಿ ತಯಾರಿಸಿದಂಥ ವಸ್ತುಗಳನ್ನು ಮೋದಿಯವರು ಕೊಟ್ಟರು. ಅದರಲ್ಲೂ ಏನಂದರೆ ತಾಯಿ ಮಗ ಇರುವಂಥದ್ದು, ತಾಯಿ ಮಗನಿಗೆ ತಿಲಕ ಇಡ್ತಿರುವಂಥ ಫೋಟೋ ನೋಡ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಚಿತ್ರದುರ್ಗ ಲೋಕಸಭಾ ಸದಸ್ಯರು, ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಎ ನಾರಾಯಣ ಸ್ವಾಮಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತಂದೇಳಿ ಅವರಲ್ಲಿ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಕರ್ನಾಟಕ ವಿಧಾನಸಭೆ ಚುನಾವಣೆ ಪ್ರಯುಕ್ತ ಮದಗಿರಿ ನಾಯಕನ ಕೋಟೆಗೆ ಈ ದೇಶದ ರಾಷ್ಟ್ರಭಕ್ತ, ಈ ದೇಶದ ಭಾರತ ಮಾತೆಯ ಸುಪುತ್ರ, ಈ ದೇಶದ ಅಭಿವೃದ್ಧಿಗಾಗಿ ಅಕ್ಷಯ ಪಾತ್ರೆಯೊಂದಿಗೆ ಈ ದೇಶವನ್ನ ಅಭಿವೃದ್ಧಿಯೊಂದಿಗೆ ಮುನ್ನಡೆಸ್ತೇನೆ ಅಂತೇಳಿ ಈ ದೇಶಕ್ಕೆ ಕೊಟ್ಟಂತ ಅನೇಕ ವಿಶ್ವಾಸಯುತ ಅನೇಕ ಯೋಜನೆಗಳನ್ನ ಜಾರಿ ಮಾಡಿ ಈ ಜಿಲ್ಲೆಗೆ ಬಂದಿರತಕ್ಕಂತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಜಿಲ್ಲೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ವಿಶೇಷವಾದ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿ ಆಸೀನರಾದಂತ ದಾವಣಗೆರೆ ಕ್ಷೇತ್ರದ ಲೋಕಸಭಾ ಸದಸ್ಯರಾಗ್ತಂತ
ಸಿದ್ದೇಶಣ್ಣ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷ ಅಂತ ಮುರಳೀಧರ್ ಅವರೇ, ನವೀನ್ ಅವರೇ, ಈ ಒಂದು ವೇದಿಕೆಯಲ್ಲಿ ಎರಡೂ ಜಿಲ್ಲೆಗಳ ಅಭ್ಯರ್ಥಿ 14 ಜನ ತಮ್ಮನ್ನು ಮತಯಾಚನೆಗೆ ಅಂತಿದ್ದಾರೆ. ಅವರೆಲ್ಲರಿಗೂ ವಿಶೇಷ ಹೆಚ್ಚು ಮತಗಳನ್ನು ಹಾಕೋದ್ರ ಮುಖಾಂತರ ವಿಜಯಶಾಲಿಗಳನ್ನು ಹಾಕಿ ಮಾಡ್ತೇವೆ ಅಂತೇಳಿ ಭರವಸೆಯೊಂದಿಗೆ ಈ ಕಾರ್ಯಕ್ರಮ ಆಗಲಿರ್ತಕ್ಕಂಥ ಎಲ್ಲ ಬಂಧುಗಳೇ, ಬಹುಶಃ ಈ ದೇಶದ ಅಭಿವೃದ್ಧಿ, ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ನರೇಂದ್ರ ಮೋದಿಜಿಯವರು ಅನೇಕ ವಿಚಾರ ತಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆಗೆ ವಿಶೇಷವಾಗಿ 10,000 ಕೋಟಿಯನ್ನು ಕೊಟ್ಟು ಈ ಒಂದು ಜಿಲ್ಲೆಗೆ ಬಂದು ಮತಯಾತ್ರೆಗೆ ಬಂದಿರತಕ್ಕಂಥ ನಮ್ಮ ಮೋದಿ ಅವರಿಗೆ ಈ ರಾಜ್ಯ ಜಿಲ್ಲೆಯ ಎಲ್ಲ ರೈತರ ಪರವಾಗಿ, ಶೋಷಿತ ವರ್ಗದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾನೆ. ಕಾಂಗ್ರೆಸ್ನವ್ರು ಬಹಳ ಮಾತಾಡ್ತಾರೆ, ಈ ದೇಶಕ್ಕೆ ಮೋದಿ ಅವರ ಕೊಡುಗೆ ಏನು ಅಂತ ಅನೇಕ ವಿಚಾರ ತಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆಗೆ ವಿಶೇಷವಾಗಿ 10,000 ಕೋಟಿಯನ್ನು ಕೊಟ್ಟು ಈ ಒಂದು ಜಿಲ್ಲೆಗೆ ಬಂದು ಮತಯಾತ್ರೆಗೆ ಬಂದಿರತಕ್ಕಂಥ ನಮ್ಮ ಮೋದಿ ಅವರಿಗೆ ಈ ರಾಜ್ಯ ಜಿಲ್ಲೆಯ ಎಲ್ಲ ರೈತರ ಪರವಾಗಿ, ಶೋಷಿತ ವರ್ಗದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾನೆ. ಕಾಂಗ್ರೆಸ್ನವ್ರು ಬಹಳ ಮಾತಾಡ್ತಾರೆ, ಈ ದೇಶಕ್ಕೆ ಮೋದಿ ಅವರ ಕೊಡುಗೆ ಏನು ಅಂತ. 65 ವರ್ಷ ಈ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಿದೆ. ಈ ದೇಶದ ಶೋಷಿತ ವರ್ಗ, ಶೌಚಾಲಯ ಇಲ್ಲದೆ ಇರ್ತಕ್ಕಂಥ ಅನೇಕ ತಾಯಿಯಂದ್ರ ಸ್ವಾಭಿಮಾನದ ಗೌರವದ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಈ ದೇಶದ ಹಿಂದುಳಿದವರು, ಅಲ್ಪಸಂಖ್ಯಾತರು, ದೀನದಲಿತರಿಗೆ ವಿಶೇಷವಾಗಿ ಅವರಿಗೆ ಅವಶ್ಯಕತೆ ಇರ್ತಕ್ಕಂಥ ಕುಡಿಯೋ ನೀರು ಬಗ್ಗೆ ಯೋಚನೆ ಮಾಡಲಿಲ್ಲ, ಮನೆ ಬಗ್ಗೆ ಯೋಚನೆ ಮಾಡಿರಲಿಲ್ಲ, ಗ್ಯಾಸ್ ಬಗ್ಗೆ ಯೋಚನೆ ಮಾಡಿಲ್ಲ. ಈ ಎಲ್ಲ ದಲಿತರ, ಹಿಂದುಳಿದವರ, ಶೋಷಿತ ವರ್ಗದ ಅನೇಕ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡಿ ಆ ಎಲ್ಲರಿಗೂ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಮತಯಾತ್ರೆಗೆ ಬಂದು ಡಬಲ್ ಇಂಜಿನ್ ಸರ್ಕಾರವನ್ನ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ತರಬೇಕು. ಅದಕ್ಕೆಲ್ಲ ತಮ್ಮೆಲ್ಲರ ಆಶೀರ್ವಾದ ಬೇಕಂತ ಬಂದಿದ್ದಾರೆ. ಈ ರಾಜ್ಯದ ಕಾಂಗ್ರೆಸ್ ಮುಖಂಡ ಅನೇಕ ವಿಚಾರಗಳನ್ನು ಮಾತಾಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಈ ದೇಶದಲ್ಲಿ ಯಾರಾದ್ರೂ ಅಪಮಾನ ಮಾಡಿದ್ರೆ ಅದಕ್ಕೆ ದಾಖಲೆ ಸಂಸತ್ನಲ್ಲಿ. ಅವರನ್ನ ರಾಜೀನಾಮೆ ಕೊಡಲಿಕ್ಕೆ ಕಾರಣವಾದಂತವರು ಕಾಂಗ್ರೆಸ್ನವರು. ಏನು ಈ ಖರ್ಗೆರವರು, ಸಿದ್ದರಾಮಯ್ಯನವರು ಸಂವಿಧಾನ ಬರೀಲಿಕ್ಕೆ ಪೆನ್ನು ಪುಸ್ತಕ ಕೊಟ್ಟಿದ್ರ? ಈ ದೇಶದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂಸತ್ಗೆ ಬರಲೇಬಾರ್ದಂತೇಳಿ ಅವರನ್ನ ಸೋಲಿಸಿದಂತ ದಾಖಲೆ ಕಾಂಗ್ರೆಸ್ ಸಂಸತ್ನಲ್ಲಿದೆ. ತಮಗೆ ಪ್ರಾರ್ಥನೆ ಮಾಡೋದು, ಇವತ್ತು ಇಡೀ ದೇಶ, ಇಡೀ ರಾಜ್ಯ ನೋಡುತ್ತೆ. ದೇಶದಲ್ಲಿ, ಕರ್ನಾಟಕದಲ್ಲಿ ಡಬಲ್ ಇಂಜಿನ್ ಸರ್ಕಾರಕ್ಕೆ, ಮೋದಿ ಅವರ ಅಭಿವೃದ್ಧಿಯ ಮಂತ್ರಕ್ಕೆ, ಅಕ್ಷಯ ಪಾತ್ರೆಗೆ ಮತವನ್ನು ಕೊಡ್ತಾರಂತೆ ಕಾಂಗ್ರೆಸ್ ಮತ್ತು JDS ನೋಡ್ತಾ ಇದೆ. ತಮ್ಮಲ್ಲಿ ಸವನೀಯವಾಗಿ ಪ್ರಾರ್ಥನೆ ಮಾಡ್ತಾನೆ. ಮತ್ತೊಂದು ದಿನ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ. ಆದರೆ ಇಡೀ ಕಾಂಗ್ರೆಸ್ ಏನು ನಮ್ಮ ಮೋದಿ ಅವರಿಗೆ ಅಪಮಾನ ಮಾಡ್ತಾರೆ, ಆ ಅಪಮಾನಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತರೋದ್ರ ಮುಖಾಂತರ ಕಾಂಗ್ರೆಸ್ಗೆ ಉತ್ತರ, ಎರಡೂ ಜಿಲ್ಲೆಗಳಲ್ಲಿ ಮತ ಹಾಕೋದ್ರ ಮುಖಾಂತರ ದಾಖಲೆಯನ್ನು ಬರಬೇಕಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸಂಸದರಾಗಿರ್ತಕ್ಕಂಥ ನಾರಾಯಣಸ್ವಾಮಣ್ಣವರಿಗೆ ಧನ್ಯವಾದಗಳು. ಈಗ ಈ ಸಮಾರಂಭವನ್ನ ನಮ್ಮ ಜಿಲ್ಲೆಯ ಪ್ರತೀಕವಾಗಿರ್ತಕ್ಕಂಥ ತಮಟೆ ಬಾರಿಸುವುದರ ಮುಖಾಂತರ ಸನ್ಮಾನ್ಯ ನಮ್ಮ ನೆಚ್ಚಿನ ವಿಶ್ವನಾಯಕ ನರೇಂದ್ರ ಮೋದಿ
विश्व नायक नरेंद्र मोदी जी के मोदी मोदी बोलो भारत माता की। दोनों हाथ ऊपर करके ऐसी तेज पूरे भारत माता की। दोनों हाथ ऊपर करके ऐसी तेज आवाज में बोलिए पूरे कर्नाटका में सुनाई दे। भारत माता की। इसका मतलब है कि आपको हिंदी समझ आती है। मदकरी नायक ಮತ್ತು ಓನ್ಕೆ ಓಬವ್ವ ಅವರ ಚಿತ್ರದುರ್ಗದ ವೀರ ಜನತೆಗೆ ನನ್ನ ನಮಸ್ಕಾರಗಳು। मैं इस भूमि के विभिन्न मठों को, सभी संत जनों को आदरपूर्वक प्रणाम करता हूं। आज इतनी बड़ी संख्या में आप सभी लोग बीजेपी को आशीर्वाद देने के लिए आए हैं। ये नजारा दूर दूर तक लोग खड़े हैं। ये कर्नाटका की जनता का निर्णय साफ है। ई बारिया निर्धारा, ई बारिया निर्धारा, ई बारिया निर्धारा, ई बारिया निर्धारा बहुमत बीजेपी सरकारा। ಬಂಧುಗಳೇ, ನಾನು ಈ ಪುಣ್ಯ ಭೂಮಿಯ ಎಲ್ಲ ಮಠಗಳಿಗೆ, ಎಲ್ಲ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ। ಎಲ್ಲಿ ನೋಡಿದರೂ ಜನಸಾಗರ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಸೇರಿರೋದು ನೋಡಿದ್ರೆ, ನೀವೆಲ್ಲರೂ ಕೂಡ ಈ ಬಾರಿಯ ನಿರ್ಣಯವನ್ನ ಮಾಡಿದ್ದೀರಾ। ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿಯ ಸರ್ಕಾರ ಅನ್ನುವಂಥದ್ದು ನಾನು ನೋಡ್ತಾ ಇದ್ದೇನೆ। भाइयों और बहनों, ये आजादी के अमृत काल में कर्नाटका का पहला चुनाव है। ये कर्नाटका का चुनाव कर्नाटका को नंबर 1 राज्य बनाने का चुनाव है। ये चुनाव तय करेगा कि आने वाले 25 वर्षों में कर्नाटका विकास की किस ऊंचाई पर होगा। कर्नाटका को हमें विकसित भारत की ड्राइविंग फोर्स बनाना है, ग्रोथ इंजन बनाना है। और इसलिए हमारे सामने भारतीय जनता पार्टी है। बीजेपी सरकार दोबारा बनाना है, डबल इंजन की सरकार लाना है। ಬಂಧುಗಳೇ, ಇದು ಸ್ವತಂತ್ರದ ಅಮೃತ ಕಾಲದಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕದ ಮೊದಲ ಚುನಾವಣೆ ಆಗಿದೆ।
ಇದು ಕರ್ನಾಟಕವನ್ನ ದೇಶದ ನಂಬರ್ 1 ರಾಜ್ಯವನ್ನಾಗಿ ಮಾಡುವ ಚುನಾವಣೆ ಆಗಿದೆ. ಈ ಚುನಾವಣೆಯಲ್ಲಿ ನಿಶ್ಚಯ ಮಾಡಲಾಗುತ್ತೆ ಬರುವ ಮುಂದಿನ 25 ವರ್ಷಗಳ ಕಾಲ ಕರ್ನಾಟಕ ಯಾವ ಎತ್ತರಕ್ಕೆ ಹೋಗುತ್ತೆ ಅನ್ನುವಂಥದ್ದು ಈ ಚುನಾವಣೆಯಲ್ಲಿ ನಿರ್ಧಾರ ಆಗುತ್ತೆ. ಕರ್ನಾಟಕವನ್ನು ನಾವು ಅಭಿವೃದ್ಧಿಯ ಮುಂಚೂಣಿಯಲ್ಲಿ ಭಾರತದಲ್ಲಿ ನಂಬರ್ 1 ರಾಷ್ಟ್ರ ಮಾಡಬೇಕಾಗಿದೆ. ಅಭಿವೃದ್ಧಿಯ ಇಂಜಿನ್ ಅನ್ನ ಕರ್ನಾಟಕದಲ್ಲಿ ನಾವು ಚಾಲನೆ ಮಾಡಬೇಕು ಅನ್ನೋದಾದ್ರೆ ನಾವು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕೋದ್ರ ಮೂಲಕ ನಮ್ಮ ಕರ್ನಾಟಕವನ್ನ ನಂಬರ್ 1 ರಾಜ್ಯವಾಗಿ ಮಾಡಬೇಕಾಗಿದೆ. साथियों, मैं कर्नाटका प्रदेश बीजेपी की टीम को, कर्नाटका बीजेपी के नेतृत्व को आज सार्वजनिक रूप से बहुत बहुत बधाई दूंगा. कल जो उन्होंने संकल्प पत्र घोषित किया है, ये बहुत ही अच्छा संकल्प पत्र लेकर आए हैं. इसमें कर्नाटका को देश का नंबर 1 स्टेट बनाने का रोड मैप है. इसमें आधुनिक इंफ्रास्ट्रक्चर का ब्लूप्रिंट है. इसमें महिलाओं के सशक्तिकरण पर जोर है. इसमें युवाओं के उज्जवल भविष्य और रोज का विकास की दृढ़ प्रतिज्ञा है. ನಾನು ಕರ್ನಾಟಕ ಬಿಜೆಪಿಗೆ ಅಭಿನಂದನೆಗಳನ್ನ ಈ ವೇದಿಕೆ ಮೂಲಕ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಏನೋ ನಿನ್ನೆ ತಾನೇ ಬಿಡುಗಡೆಯಾದಂತ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಪ್ರಣಾಳಿಕೆ ತುಂಬಾ ಉತ್ತಮವಾಗಿರುವಂತ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಾಗಿದೆ. ಈ ಪ್ರಣಾಳಿಕೆಯಲ್ಲಿ ಕರ್ನಾಟಕವನ್ನು ದೇಶದ ನಂಬರ್ 1 ರಾಜ್ಯವಾಗಿ ಮಾಡಲು ಒಂದು ಸರಿಯಾದಂತ ನಕ್ಷೆಯನ್ನು ಹಾಕಿಕೊಳ್ಳಲಾಗಿದೆ. ಅದೇ ರೀತಿ ಆಧುನಿಕ ಮತ್ತು ಮೂಲಭೂತ ಸೌಕರ್ಯಗಳನ್ನು ಮಾಡುವಂತ ನೀಲಿ ನಕ್ಷೆ ಕೂಡ ಇದರಲ್ಲಿದೆ. ಮಹಿಳೆಯರ ಸಬಲೀಕರಣ ಮಾಡುವಂತ ದೊಡ್ಡ ಪ್ರಯತ್ನವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಯುವ ಸಮುದಾಯಕ್ಕೆ ಉಜ್ವಲ ಭವಿಷ್ಯ ಮತ್ತು ಉದ್ಯೋಗ ಸೃಷ್ಟಿ ಮಾಡುವಂತದ್ದು, ಬಡವರು, ದೀನರು, ದಲಿತರು, ಶೋಷಿತರು, ವಂಚಿತರು, ಆದಿವಾಸಿಗಳು ಮತ್ತು ಹಿಂದುಳಿದ ವರ್ಗದವರು ಈ ಎಲ್ಲರ ಕಲ್ಯಾಣದ ಬಗ್ಗೆ ಇದರಲ್ಲಿ ವಿಶ್ವಾಸ ವ್ಯಕ್ತವಾಗಿದೆ. ಅದೇ ರೀತಿ ಎಲ್ಲರ ಸುರಕ್ಷತೆ, ಸಮೃದ್ಧ ಮತ್ತು ಸಕ್ಷಮ ಕರ್ನಾಟಕದ ಸಂಕಲ್ಪ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದರ ದೊಡ್ಡ ಪ್ರತಿಜ್ಞೆಯನ್ನು ನಾವು ಈ ಪ್ರಣಾಳಿಕೆಯಲ್ಲಿ ಕಾಣ್ತಾ ಇದ್ದೇವೆ. साथियों, मैं आपको अलर्ट करना चाहता हूं, सावधान करना चाहता हूं. क्या आप मेरी बात मानोगे? पूरी ताकत से बताइए, मेरी बात मानोगे? पक्का मानोगे? देखिए, कर्नाटका के लोगों को कांग्रेस और जेडीएस दोनों से सावधान रहना है. कांग्रेस जेडीएस दिखावे के लिए 2 दल हैं, लेकिन दिल से और अपनी करतूतों से ये दोनों एक ही हैं. ये दोनों परिवारवादी हैं, दोनों करप्शन को बढ़ावा देते हैं और दोनों समाज को बांटने की राजनीति करते हैं. इन दोनों दलों की प्राथमिकता कभी भी कर्नाटका का विकास नहीं है. आपके बच्चों का भविष्य उनकी चिंता का विषय नहीं है. ಬಂಧುಗಳೇ, ನಿಮಗೆ ನನ್ನ ಮಾತಿನ ಮೇಲೆ ವಿಶ್ವಾಸ ಇದೆ ಅಂತ ನಾನು ಭಾವಿಸ್ತೇನೆ. ಕರ್ನಾಟಕದ ಜನತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ಸಿನ ಬಗ್ಗೆ ಎಚ್ಚರದಿಂದ ಇರಬೇಕು. ಕಾಂಗ್ರೆಸ್ ಮತ್ತು ಜೆಡಿಎಸ್ ನೋಡಕ್ಕೆ 2 ಪಕ್ಷಗಳಾದರೂ ಅವರ ಹೃದಯ ಮತ್ತು ಅವರ ದುರುದ್ದೇಶಗಳು 2 ಒಂದೇ ರೀತಿಯಾಗಿದೆ. ಈ 2 ಪಕ್ಷಗಳು ಕುಟುಂಬ ರಾಜಕಾರಣ,
ಮಕ್ಕಳ ಭವಿಷ್ಯದ ಬಗ್ಗೆ ಅವರು ಎಂದೂ ಕೂಡ ಯೋಚನೆಯನ್ನ ಮಾಡಿಲ್ಲ. साथियों, कांग्रेस जेडीएस के कुशासन का प्रमाण है अपर भद्रा इरिगेशन प्रोजेक्ट। इनको किसानों की चिंता नहीं थी, इसलिए इस प्रोजेक्ट को नजरअंदाज किया। बीजेपी की डबल इंजन सरकार ने अपर भद्रा प्रोजेक्ट को पूरा करने का संकल्प लिया है। इसके लिए 5,500 करोड़ रुपए का बजट तय किया गया है। इस सिंचाई परियोजना से चित्रदुर्ग सहित इस पूरे क्षेत्र के लाखों किसानों को जीवन बदल जाएगा। बीजेपी सरकार ने वाणी विलास सागरा नहरों के आधुनिकीकरण के लिए सैकड़ों करोड़ रुपए का प्रावधान किया है। ಬಂಧುಗಳೇ, ಕಾಂಗ್ರೆಸ್ ಮತ್ತು ಜೆಡಿಎಸ್ಸಿನ ದುರಾಡಳಿತದ ಪ್ರತೀಕ ಯಾವುದು ಅಂತಂದ್ರೆ ಇದೇ ಜಿಲ್ಲೆಯ ಅಪ್ಪರ್ ಭದ್ರಾ ಇರಿಗೇಷನ್ ಪ್ರಾಜೆಕ್ಟ್ ಅನ್ನ ಅವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂತದ್ದು ಅವರ ದುರಾಡಳಿತದ ಪ್ರತೀಕವಾಗಿದೆ. ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಯೋಜನೆಯನ್ನ ಪೂರ್ಣ ಮಾಡಬೇಕು ಅಂತ ಹೇಳಿ 5,500 ಕೋಟಿಯಷ್ಟು ಹಣವನ್ನು ನಾವು ಬಿಡುಗಡೆಯನ್ನ ಮಾಡಿದ್ದೇವೆ. ಈ ಯೋಜನೆಯಿಂದ ಈ ಜಿಲ್ಲೆಯ ಪ್ರತಿಯೊಬ್ಬ ರೈತನಿಗೂ ಕೂಡ ಮುಂದಿನ ದಿನಗಳಲ್ಲಿ ನೀರು ಸಿಗುವಂತ ರೀತಿ ಯೋಜನೆ ಲಾಭ ಆಗಲಿದೆ. ಇದೇ ಯೋಜನೆ ಅಡಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ವಾಣಿ ವಿಲಾಸ್ ಸಾಗರದ ಆಧುನೀಕರಣವನ್ನ ಮಾಡೋದ್ರ ಮೂಲಕ ಆ ಭಾಗದ ರೈತರ ಶಕ್ತಿಯನ್ನು ನಾವು ಹೆಚ್ಚು ಮಾಡುವಂತ ಪ್ರಯತ್ನವನ್ನ ಬಿಜೆಪಿ ಸರ್ಕಾರ ಮಾಡಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. भाइयों और बहनों, जब तक कर्नाटका में कांग्रेस जेडीएस की सरकार रही, तब तक हर प्रोजेक्ट पर काम धीमी गति से होता रहा, रिवर्स गियर में ही चला। डबल इंजन सरकार बनते ही इसमें नई गति आई है। कर्नाटका में हाईवे, रेलवे, एयरपोर्ट के लिए सरकार ने बजट में कई गुना वृद्धि की है। अकेले चित्रदुर्ग जिले में ही 3,500 करोड़ रुपए के नेशनल हाईवे प्रोजेक्ट पर काम चल रहा है। तुमकुरू, चित्रदुर्ग, दावणगेरे रेलवे लाइन पर भी काम शुरू हो चुका है। डबल इंजन सरकार कर्नाटका के औद्योगिक विकास के लिए प्रतिबद्ध है। बीजेपी सरकार ने जिन 9 इंडस्ट्रियल क्लस्टर की योजना बनाई है, उसमें से एक चित्रदुर्ग में भी बनेगा। इससे युवाओं के लिए रोजगार के अनेक अवसर बनेंगे। ಬಂಧುಗಳೇ, ಎಲ್ಲಿವರೆಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ಸಿನ ಸರ್ಕಾರಗಳು ಆಡಳಿತದಲ್ಲಿತ್ತು ಅಲ್ಲಿವರೆಗೂ ಎಲ್ಲ ಯೋಜನೆಗಳು ನಿಧಾನಗತಿಯಲ್ಲಿ ನಡೀತಾ ಇತ್ತು. ಆದ್ರೆ ಡಬಲ್ ಇಂಜಿನ್ ಸರ್ಕಾರ ಯಾವಾಗಿಂದ ಅಧಿಕಾರಕ್ಕೆ ಬಂದಿದೆ, ಈ ಎಲ್ಲ ಯೋಜನೆಗಳಿಗೆ ವೇಗವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಹೈವೇ, ರೈಲ್ವೆ, ಏರ್ಪೋರ್ಟ್ ಈ ರೀತಿ ಅನೇಕ ಮೂಲಭೂತ ಸೌಕರ್ಯಗಳಿಗೆ ಬಿಜೆಪಿ ಸರ್ಕಾರ ಬಜೆಟ್ ನಲ್ಲಿ ದೊಡ್ಡ ಮೊತ್ತವನ್ನ ಘೋಷಣೆಯನ್ನ ಮಾಡಿದೆ. ಬರೀ ಚಿತ್ರದುರ್ಗ ಜಿಲ್ಲೆ ಬಗ್ಗೆ ನಾನು ಹೇಳಬೇಕಾದ್ರೆ 3,500 ಕೋಟಿಗೂ ಹೆಚ್ಚು ಹಣವನ್ನು ನಾವು ಚಿತ್ರದುರ್ಗ ಜಿಲ್ಲೆಯ ಹೈವೇಗಳ ಮೇಲೆ ಬಂಡವಾಳ ಹಾಕಿದ್ದೇವೆ. ಅದೇ ರೀತಿ ಬಹುದಿನದ ಬೇಡಿಕೆ ಆದಂತ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ರೈಲ್ವೆ ಲೈನಿಗೆ ನಾವು ಬಜೆಟ್ ನಲ್ಲಿ ಹಣವನ್ನಿಟ್ಟು ಕೆಲಸವನ್ನ ಪ್ರಾರಂಭ ಮಾಡಿದ್ದೇವೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಡಬಲ್ ಇಂಜಿನ್ ಸರ್ಕಾರ ಇವತ್ತು ಎಲ್ಲ ಕಡೆಗಳಲ್ಲಿ
ಕೈಗಾರಿಕಾ ಪ್ರದೇಶಗಳ ಸ್ಥಾಪನೆಯನ್ನ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಸುಮಾರು 9 ಕೈಗಾರಿಕಾ ಪ್ರದೇಶವನ್ನ ಸ್ಥಾಪನೆ ಮಾಡೋದರ ಜೊತೆಗೆ ಚಿತ್ರದುರ್ಗದಲ್ಲೂ ಕೂಡ ಒಂದು ಕೈಗಾರಿಕಾ ಪ್ರದೇಶವನ್ನ ಸ್ಥಾಪನೆಯನ್ನ ಮಾಡಿ ಇಲ್ಲಿಯ ಯುವಕರಿಗೆ ಉದ್ಯೋಗ ಸಿಗುವಂತ ಯೋಜನೆಯನ್ನ ನಾವು ಮಾಡಿದ್ದೇವೆ. साथियों, एलू सिट्टिना कोटे यानी सुरक्षा के 7 घेरों का क्षेत्र है. बीजेपी सरकार ने भी योजनाओं का एलू सुत्तिना कोटे तैयार किया है. पहला सुरक्षा घेरा, जिसे आप सुरक्षा कोटे बोलते हैं, पीएम आवास योजना के पक्के घर का है. मुफ्त गैस कनेक्शन, हर घर जल होना. दूसरा सुरक्षा घेरा यानी सुरक्षा कोटे गरीबों को मुफ्त राशन का है, भूखमरी से बचाव का है, पोषण का है. तीसरा सुरक्षा घेरा यानी सुरक्षा कोटे आरोग्य का है. आयुष्मान भारत के तहत मुफ्त इलाज का है, मुफ्त टीकाकरण का है. चौथा सुरक्षा घेरा या सुरक्षा कोटे जनधन बैंक खाते और मुद्रा योजना के तहत दी गई लाखों करोड़ रुपए की मदद का है. पांचवा सुरक्षा घेरा या सुरक्षा कोटे संकट के समय मदद का है. जीवन ज्योति योजना, सुरक्षा बीमा योजना और अटल पेंशन योजना जैसे कवच का है. छठा सुरक्षा घेरा या सुरक्षा कोटे बेहतर कानून व्यवस्था का है. माता बहन बेटियों को पूरी सुरक्षा का है. सुरक्षा का 7वां घेरा सुरक्षा कोटे हर समाज के हक को सुरक्षित रखने का है, उन्हें उनका हक देने का है. ಬಂಧುಗಳೇ, ಚಿತ್ರದುರ್ಗ ಅಂತಂದ್ರೆ ಅದು 7 ಸುತ್ತಿನ ಕೋಟೆ ಅಂತೇಳಿ ನಾವೆಲ್ಲರೂ ಕೂಡ ಕರಿತೇವೆ. ಬಿಜೆಪಿ ಸರ್ಕಾರನೂ ಕೂಡ ಇಲ್ಲಿಯ ಕೋಟೆಗೆ 7 ಸುತ್ತಿನ ಭದ್ರತೆ ಇದೆ. ಅದೇ ರೀತಿ ನಾವು ಸಮಾಜಕ್ಕೆ 7 ಸುತ್ತಿನ ಭದ್ರತೆಯನ್ನ ನಾವು ಕೊಡ್ತಾ ಇದ್ದೇವೆ. ಮೊದಲನೇ ಕೋಟೆ, ನಾವು ಸರ್ವರಿಗೂ ಮನೆಯನ್ನ ಕೊಡುವಂತ PM ಆವಾಸ್ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಮನೆಯನ್ನ ಕೊಡುವಂತ ಯೋಜನೆಯನ್ನ ಕೊಟ್ಟಿದ್ದೇವೆ. ಅದೇ ರೀತಿ ಆ ಮನೆಗೆ ಗ್ಯಾಸ್ ಅನ್ನು ಕೊಡುವಂತ ಯೋಜನೆ, ಮನೆಗೆ ನೀರನ್ನು ಕೊಡುವಂತ ಯೋಜನೆಯನ್ನು ನಾವು ಕೊಟ್ಟಿದ್ದೇವೆ. ಎರಡನೇ ಸುತ್ತಿನ ಕೋಟೆ ಅಂತಂದ್ರೆ ನಾವು ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಪ್ರತಿಯೊಂದು ಮನೆಗೂ ರೇಷನ್ ಅನ್ನ ಕೊಡುವಂತ ಮೂಲಕ ಅವರಿಗೆ ನಾವು ಅನ್ನದ ಯೋಜನೆಯನ್ನ ಕೊಟ್ಟಿದ್ದೇವೆ. ಅವರ ಪೋಷಣೆಯನ್ನ ನಾವು ಗಮನದಲ್ಲಿಟ್ಟು ಕೆಲಸವನ್ನ ಮಾಡಿದ್ದೇವೆ. ಮೂರನೇ ಸುತ್ತಿನ ಕೋಟೆ ಯಾವುದು ಅಂತಂದ್ರೆ ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ನಾವು ಎಲ್ಲರ ಆರೋಗ್ಯವನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ನಾವು ಉಚಿತವಾಗಿ ಲಸಿಕೆಯನ್ನ ನೀಡುವಂತ ಯೋಜನೆಯನ್ನ ಮಾಡಿದ್ದೇವೆ. ನಾಲ್ಕನೇ ಕೋಟೆ ಅಂತಂದ್ರೆ ಆರ್ಥಿಕ ಭದ್ರತೆಯನ್ನ ಮುದ್ರಾ ಯೋಜನೆಯ ಮೂಲಕ ನಾವು ಯಾರಿಗೆ ಸಾಲ ಬೇಕಾಗಿದೆ ಅಂತವರಿಗೆ ಸಾಲವನ್ನು ಕೊಟ್ಟು ನಾವು ಕೋಟ್ಯಾಂತರ ಜನರಿಗೆ ಬದುಕನ್ನ ಕಟ್ಟುವಂತ ಆರ್ಥಿಕ ಶಕ್ತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ. ಐದನೇ ಸುತ್ತಿನ ಕೋಟೆ ಅಂತಂದ್ರೆ ನಾವು ಎಲ್ಲರಿಗೂ ಭೀಮಾ ಯೋಜನೆಗಳನ್ನ ಕೊಟ್ಟಿದ್ದೇವೆ. ಜೀವನ್ ಜ್ಯೋತಿ ಸುರಕ್ಷಾ ಭೀಮಾ ಯೋಜನೆಯನ್ನ ಕೊಟ್ಟಿದ್ದೇವೆ. ಅಟಲ್ ಪೆನ್ಷನ್ ಯೋಜನೆಯನ್ನ ನಾವು ಕೊಟ್ಟಿದ್ದೇವೆ. ಅದೇ ರೀತಿ ನಾವು ಆರನೇ ಸುತ್ತಿನ ಕೋಟೆ ಅಂತಂದ್ರೆ ತಾಯಂದಿರಿಗೆ, ನಮ್ಮ ಸೋದರಿಯರಿಗೆ ನಾವು ಸುರಕ್ಷತೆಯನ್ನ, ಸಂಪೂರ್ಣವಾದಂತ ಭದ್ರತೆಯನ್ನ ಕೊಟ್ಟು ಅವರನ್ನ ಸುರಕ್ಷಿತವಾಗಿ ಇಡುವಂತ ಕಾನೂನಿನ ವ್ಯವಸ್ಥೆಯನ್ನ ನಾವು ಜಾರಿಗೆ ತಂದಿದ್ದೇವೆ.
ನಮ್ಮ ಕೊನೆಯ ಮತ್ತು 7ನೇ ಸುತ್ತಿನ ಕೋಟೆ ಅಂತಂದ್ರೆ ಎಲ್ಲರಿಗೂ ಕೂಡ ಸಾಮಾಜಿಕ ಭದ್ರತೆ ರಕ್ಷಣೆಯನ್ನ ಕೊಡುವಂತದ್ರ ಮೂಲಕ ನಾವು ಹೇಗೆ ಚಿತ್ರದುರ್ಗಕ್ಕೆ 7 ಸುತ್ತಿನ ಕೋಟೆ ಇದೆ, ಬಿಜೆಪಿನೂ ಕೂಡ 7 ಸುತ್ತಿನ ಕೋಟೆಯನ್ನು ಜನರಿಗೆ ಕೊಟ್ಟಿದೆ. भाइयों और बहनों, हमारे एससी, हमारे एसटी, हमारे ओबीसी भाई बहनों को भी डबल इंजन सरकार का डबल लाभ मिला है। ये अटल जी की सरकार थी जिसने हमारे एसटी भाई बहनों के लिए ट्राइबल मिनिस्ट्री बनाई थी। यहाँ की बीजेपी सरकार ने भी आदिवासी भाई बहनों के लिए अनेक योजनाएं चलाई है। हमने बंजारा लंबानी समाज के साथियों को पहली बार प्रॉपर्टी का हक दिया है। उनकी बस्तियों को गांव का दर्जा दिया है। हमने भूमिहीनों को भूमि के पट्टे दिए हैं। बच्चों को स्कॉलरशिप की सुविधा दी है। ऐसे हर कदम से इनके भविष्य में पक्के घर और दूसरी सुविधाएं मिलना और आसान हो जाएगा। ಬಂಧುಗಳೇ, ನಮ್ಮ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಬಂಧುಗಳಿಗೆ ನಮ್ಮ ಡಬಲ್ ಇಂಜಿನ್ ಸರ್ಕಾರದ ಅಡಿಯಲ್ಲಿ ಅನೇಕ ಯೋಜನೆಗಳ ಲಾಭವನ್ನು ನಾವು ಕೊಟ್ಟಿದ್ದೇವೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಒಂದು ಎಸ್ಟಿ ಬಂಧುಗಳಿಗೆ ನಾವು ಒಂದು ಮಂತ್ರಾಲಯವನ್ನು ಪ್ರಾರಂಭವನ್ನು ಮಾಡಿದ್ದು. ಅದೇ ರೀತಿ ಇಲ್ಲಿಯ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಆದಿವಾಸಿ ಬಂಧುಗಳಿಗೆ ಅನೇಕ ಉತ್ತಮ ಯೋಜನೆಗಳನ್ನು ಕೊಟ್ಟಿದೆ. ನಮ್ಮ ಬಂಜಾರ ಲಂಬಾಣಿ ಸಮಾಜದ ಬಂಧುಗಳಿಗೆ ನಾವು ಮೊಟ್ಟ ಮೊದಲನೇ ಬಾರಿ ನಾವು ಹಕ್ಕುಪತ್ರಗಳನ್ನು ವಿತರಣೆಯನ್ನು ಮಾಡಿದ್ದೇವೆ. ಅದೇ ರೀತಿ ಯಾರಿಗೆ ಭೂಮಿ ಇರಲಿಲ್ಲ ಅಂಥವರಿಗೆ ಭೂಮಿಯನ್ನು ಕೊಡುವಂಥದ್ದನ್ನು ಮಾಡಿದ್ದೇವೆ. ಅವರ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡುವಂಥದ್ದನ್ನು ಮಾಡಿದ್ದೇವೆ. ಎಲ್ಲರನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ನಾವು ಎಲ್ಲ ಈ ಬಂಧುಗಳನ್ನು ನಮ್ಮ ಜೊತೆ ಜೋಡಿಸುವಂಥ ಕೆಲಸವನ್ನು ಮಾಡಿ ಅವರ ಕಲ್ಯಾಣಕ್ಕೋಸ್ಕರ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. भाइयों और बहनों, कांग्रेस कभी बीजेपी के विकास कार्यों का मुकाबला कर ही नहीं सकती। कांग्रेस ने 2014 से पहले के 10 सालों में जितने मेडिकल कॉलेज बनाए, बीजेपी सरकार ने उससे 2 गुने मेडिकल कॉलेज सिर्फ 9 वर्ष में बना डाले। यहां चित्रदुर्ग में भी नया मेडिकल कॉलेज स्वीकृत हो चुका है। इससे स्वास्थ्य सुविधा तो बढ़ेगी ही, यहां के मेरे जो नौजवान है ना, अब तो वे भी डॉक्टर, पैरामेडिक्स का अवसर मिलेगा। कुछ समय पहले ही केंद्र सरकार ने 150 से अधिक नर्सिंग कॉलेज स्वीकृत किए हैं। इससे कर्नाटका के भी सैकड़ों युवाओं को, युवतियों को इस क्षेत्र में अवसर मिलेंगे और दुनिया के देशों में जाने की एक नई ताकत खड़ी हो जाएगी। ಬಂಧುಗಳೇ, ಕಾಂಗ್ರೆಸ್ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭಿವೃದ್ಧ ವೇಗದಕ್ಕೆ ಅವರು ಕಲ್ಪನೆನೂ ಕೂಡ ಮಾಡೋದಕ್ಕಾಗೋದಿಲ್ಲ. ಕಾಂಗ್ರೆಸ್ಸಿನ 2014 ಮುಂಚೆ 10 ವರ್ಷಗಳಲ್ಲಿ ಏನು ಅವರು ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿದ್ರು, ಬಿಜೆಪಿ ಸರ್ಕಾರ ಕೇವಲ 9 ವರ್ಷಗಳಲ್ಲಿ ಅದರ ಡಬಲ್ ಆಗಿರುವಷ್ಟು ಮೆಡಿಕಲ್ ಕಾಲೇಜ್ಗಳನ್ನು ನಾವು ಮಾಡಿದ್ದೇವೆ. ಇಲ್ಲೇ ಚಿತ್ರದುರ್ಗದಲ್ಲಿ ನಾವು ಒಂದು ಮೆಡಿಕಲ್ ಕಾಲೇಜನ್ನು ಪ್ರಾರಂಭವನ್ನು ಮಾಡಿದ್ದೇವೆ. ಇಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿರುವಂಥ ಕಾರಣ
ಇಲ್ಲಿಯ ಜನರ ಬಡವರ ಮಕ್ಕಳು ಕೂಡ ವೈದ್ಯರಾಗೋದಕ್ಕೆ ಅವರಿಗೆ ಅವಕಾಶ ಸಿಕ್ಕುವಂಥದ್ದಾಗುತ್ತೆ. ನಾವು ಕೆಲವು ದಿನಗಳ ಹಿಂದೆ ಇಡೀ ದೇಶಾದ್ಯಂತ ಕೇಂದ್ರ ಸರ್ಕಾರದ ಕಡೆಯಿಂದ ನರ್ಸಿಂಗ್ ಕಾಲೇಜ್ಗಳನ್ನು ಪ್ರಾರಂಭ ಮಾಡುವಂಥ ಘೋಷಣೆಯನ್ನು ಮಾಡಿದ್ದೇವೆ. ಕರ್ನಾಟಕದಲ್ಲೂ ಕೂಡ ಅನೇಕ ಹೊಸ ನರ್ಸಿಂಗ್ ಕಾಲೇಜ್ಗಳನ್ನು ಪ್ರಾರಂಭವನ್ನು ಮಾಡಿದ್ದೇವೆ. ಅಲ್ಲಿ ಪದವಿಯನ್ನು ಪಡೆದು ಕರ್ನಾಟಕದ ಜನತೆ ಎಲ್ಲ ಕಡೆಗೆ ಉದ್ಯೋಗವನ್ನು ಪಡೆಯುವಂತ ಅವಕಾಶ ಅವರಿಗೆ ಸಿಗುತ್ತೆ ಅಂತ ನಾನು ವಿಶ್ವಾಸದಿಂದ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. साथियों, बीजेपी सरकार ने गरीबों की एक और चिंता का समाधान किया. हमारी सरकार मेडिकल से लेकर इंजीनियर तक की पढ़ाई स्थानीय भाषा में कराने पर जोर दे रही है. इससे गांव गरीब के युवाओं को विशेष लाभ होगा. बीजेपी ने ही किसानों के बच्चों की पढ़ाई के लिए रैता विद्या निधि की शुरुआत की है. आदिवासी साथियों के लिए 400 से ज्यादा एकलव्य मॉडल स्कूल भी बीजेपी ने बनाए. कांग्रेस की सरकार ने तो यहां बच्चों की यूनिफॉर्म में ही घोटाला कर दिया था. आदिवासी विकास के लिए कांग्रेस की सरकार का बजट लगभग 25,000 करोड़ रुपया था. बीजेपी ने इसमें 5 गुना वृद्धि करके आदिवासियों के विकास के लगभग 1.25 लाख करोड़ रुपये कर दिए हैं. ಬಂಧುಗಳೇ, ಈ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಡವರ ಮಕ್ಕಳನ್ನ ಗಮನದಲ್ಲಿಟ್ಟು ಮೆಡಿಕಲ್ ಕಾಲೇಜಿನ ಎಕ್ಸಾಮಿನೇಷನ್ಗಳು, ಇಂಜಿನಿಯರಿಂಗ್ ಕಾಲೇಜಿನ ಎಕ್ಸಾಮಿನೇಷನ್ಗಳು ಈ ಎಲ್ಲವನ್ನು ಕೂಡ ನಾವು ಸ್ಥಳೀಯ ಭಾಷೆಯಲ್ಲಿ ಅಂದ್ರೆ ಕನ್ನಡದಲ್ಲಿ ಬರೆಯುವಂತ ರೀತಿಯಲ್ಲಿ ನಾವು ಪರೀಕ್ಷೆಗಳನ್ನು ಮಾಡಿಸ್ತಾ ಇದ್ದೇವೆ. ಅದೇ ರೀತಿ ನಾವು ಹಳ್ಳಿಯಲ್ಲಿ ಈ ಯೋಜನೆಯಿಂದ ಈ ರೀತಿ ನಾವು ಕನ್ನಡದಲ್ಲಿ ಮಾಡುವಂಥದ್ರಿಂದ ಅದರ ವಿಶೇಷ ಲಾಭ ಎಲ್ಲ ಹಳ್ಳಿಯ ಮಕ್ಕಳಿಗೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ಸಿಗುವಂಥದ್ದನ್ನು ನಾವು ಮಾಡಿದ್ದೀವಿ. ನಮ್ಮ ರೈತರ ಮಕ್ಕಳಿಗೆ ನಾವು ಹೊಸ ಯೋಜನೆಯ ಮೂಲಕ ರೈತ ವಿದ್ಯಾ ನಿಧಿಯಲ್ಲಿ ನಾವು ಸ್ಕಾಲರ್ಶಿಪ್ ಕೊಡುವಂತ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ಆದಿವಾಸಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು 400ಕ್ಕಿಂತ ಹೆಚ್ಚು ಏಕಲವ್ಯ ಶಾಲೆಗಳನ್ನು ನಾವು ತೆಗೆದಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅವರು ಈ ಮಕ್ಕಳ ಯೂನಿಫಾರ್ಮ್ನಲ್ಲೂ ಕೂಡ ಅವರು ಭ್ರಷ್ಟಾಚಾರವನ್ನ ಮಾಡಿ ಹಗರಣವನ್ನ ಮಾಡಿರುವಂಥದ್ದು ನಿಮ್ಮೆಲ್ಲರೂ ಕೂಡ ಗೊತ್ತಿರುವಂಥ ವಿಷಯ. ಆದಿವಾಸಿಗಳ ವಿಕಾಸಕ್ಕೋಸ್ಕರ ನಾವು ಇವತ್ತಿನ ಬಜೆಟ್ ಅಲ್ಲಿ ನಾವು 1.25 ಲಕ್ಷ ಕೋಟಿಯಷ್ಟು ಹಣವನ್ನು ನಾವು ಮೀಸಲಿಟ್ರೆ ಕಾಂಗ್ರೆಸ್ ಕೇವಲ 25,000 ಕೋಟಿ ಅಷ್ಟೇ ಕೊಟ್ಟಿತ್ತು. ನಾವು ಅದನ್ನು 5 ಪಟ್ಟು ಹೆಚ್ಚು ಮಾಡಿ 1.25 ಲಕ್ಷ ಕೋಟಿಗೆ ಹೆಚ್ಚನ್ನು ಮಾಡಿದ್ದೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಇವೆಲ್ಲವೂ ಕೂಡ ನಮಗೆ ಒಂದು ರೀತಿ ಆಶೀರ್ವಾದ ರೀತಿಯಲ್ಲಿ ತಮ್ಮೆಲ್ಲರಿಂದ ಸಿಗ್ತಾ ಇದೆ. साथियों, कर्नाटका के लोगों को कांग्रेस का इतिहास और उसकी सोच कभी भी भूलनी नहीं है. कांग्रेस का इतिहास आतंक और आतंकवादियों के तुष्टीकरण का है. जब दिल्ली में बाटला हाउस एनकाउंटर हुआ तो कांग्रेस की सबसे बड़ी नेता की आंखों में आतंकियों के मर जाने की खबर सुनकर आंसू आ गए थे. जब सर्जिकल स्ट्राइक हुए, जब एयर स्ट्राइक हुई तो कांग्रेस ने देश की सेनाओं के सामर्थ्य पर ही सवाल खड़ा कर दिया. यहां कर्नाटक में तो आप लोगों ने देखा है कांग्रेस कैसे आतंक को बढ़ावा देती रही है. कांग्रेस ने कर्नाटक को
आतंकियों के रहमो करम पर छोड़ दिया था। ये बीजेपी ही है जिसने आतंकवाद की कमर तोड़ी है, तुष्टीकरण का खेल बंद किया है। समृद्ध कर्नाटका के लिए, कर्नाटका को नंबर 1 बनाने के लिए कर्नाटका का सुरक्षित होना उतना ही जरूरी है। आतंक को बढ़ावा देने वाली कांग्रेस, जेडीएस यहां कभी निवेश नहीं बढ़ा सकती। आतंक को बढ़ावा देने वाली कांग्रेस, जेडीएस यहां कभी नौजवानों के लिए नए अवसर नहीं बना सकती। ಬಂಧುಗಳೇ, ಕಾಂಗ್ರೆಸ್ಸಿನ ಇತಿಹಾಸ ಮತ್ತು ಅವರ ಚಿಂತನೆಗಳ ಬಗ್ಗೆ ನಾವು ಯಾವತ್ತೂ ಕೂಡ ನಾವು ಮರಿಬಾರದು. ಅವರ ಚಿಂತನೆಗಳನ್ನ, ಕಾಂಗ್ರೆಸ್ ಅವರ ಇತಿಹಾಸನೇ ಆತಂಕ ಮತ್ತು ಆತಂಕವಾದಿಗಳ ತುಷ್ಟೀಕರಣ ಮಾಡುವಂಥದ್ದು ಕಾಂಗ್ರೆಸ್ಸಿನ ಇತಿಹಾಸವಾಗಿದೆ. ದೆಹಲಿಯ ಬಾಟ್ಲಾ ಹೌಸ್ನಲ್ಲಿ ಎನ್ಕೌಂಟರ್ ಆಗಿ ಒಬ್ಬ ಉಗ್ರವಾದಿ ಸತ್ತಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಕಣ್ಣೀರು ಹಾಕಿರುವಂಥದ್ದನ್ನ ನಾವು ನೋಡಿದ್ದೇವೆ. ಸರ್ಜಿಕಲ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ದೇಶದ ಸೇನೆಯನ್ನ ಸಮರ್ಥನೆ ಮಾಡೋ ಬದಲು ಅವರಿಗೆ ಅವಮಾನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಆತಂಕವಾದಿಗಳನ್ನ ಅವರ ಬೆಂಬಲಕ್ಕೆ ನಿಲ್ಲುವಂತ ಕೆಲಸವನ್ನ ಮಾಡಿದೆ. ಕರ್ನಾಟಕದಲ್ಲಿ ಯಾವಾಗ ಉಗ್ರ ಘಟನೆಗಳು ನಡೆದರೂ ಕೂಡ ಕಾಂಗ್ರೆಸ್ ಅವರ ಪರವಾಗಿ ಮಾತನಾಡುವಂಥದ್ದು ನೋಡಿದ್ದೇವೆ. ಆದರೆ ಒಂದು ಸಮೃದ್ಧ ಕರ್ನಾಟಕವಾಗಬೇಕು, ಕರ್ನಾಟಕ ದೇಶದ ನಂಬರ್ 1 ರಾಜ್ಯವಾಗಬೇಕು ಅಂತಂದ್ರೆ ನಾವು ಈ ರೀತಿಯಾದಂತಹ ಉಗ್ರವಾದನ್ನ ಮಟ್ಟ ಹಾಕುವಂತ ಕೆಲಸವನ್ನ ನಾವು ಮಾಡಲೇಬೇಕಾಗಿದೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಎಲ್ಲಿ ಆತಂಕವಾದಿಗಳು ಮತ್ತು ಉಗ್ರವಾದಿಗಳು ಆ ಜಾಗಗಳಲ್ಲಿ ಜಾಗೃತರಾಗಿರ್ತಾರೋ ಅಂಥದನ್ನ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ದಮನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ನವರು ಯಾವಾಗಲೂ ಕೂಡ ತುಷ್ಟೀಕರಣದ ರಾಜನೀತಿಯನ್ನ ಮಾಡಿ ಅವರ ಬೆಂಬಲಕ್ಕೆ ನಿಲ್ಲುವಂತದನ್ನ ನಾವು ನೋಡ್ತಾ ಇದ್ದೇವೆ. साथियों, अक्सर कोई कंपनी बाजार में अपना कोई सामान लाती है तो साथ ही वो एक वारंटी भी देती है और कंपनी ये भी कहती है कि वारंटी खत्म होने के बाद कंपनी की कोई जिम्मेदारी नहीं होगी। कांग्रेस ने भी अपनी वारंटी खो दी है। कांग्रेस की वारंटी खत्म हो चुकी है। कांग्रेस विश्वसनीयता खो दी है। ऐसे में बिना वारंटी वाली कांग्रेस की गारंटी भी उतनी ही झूठी है और ये झूठी गारंटियों का कांग्रेस का ट्रैक रिकॉर्ड बहुत पुराना है। मुझे याद है कि बरसों तक सत्ता से बाहर रहने वाले बाद 2012 में, मैं गुजरात की बात कर रहा हूं, 2012 में भी कांग्रेस ऐसी झूठी गारंटी लेकर गुजरात के लोगों को भ्रमित कर रही थी। कांग्रेस ने कार्डबोर्ड से मकान बनाए, मॉडल मकान, और लोगों को ले जाते थे दिखाने के लिए कि देखो हम ऐसा मकान बना करके देंगे, और फिर वे फॉर्म भरवाते थे मकान के लिए और पीछे से कुछ लोग फॉर्म के नाम पर गरीबों से 200, 500 रुपया भी मार लेते थे, रिश्वत ले लेते थे। एक वो समय है और आज का समय है। गुजरात में कांग्रेस का झंडा उठाने के लिए दूसरे राज्यों से लोगों को लाना पड़ रहा है। पिछले कुछ सालों से यही फर्जीवाड़ा
कांग्रेस हर राज्य में कर रही है। मैंने सुना है कर्नाटका में भी ये अपनी गारंटियों का फॉर्म भरवाने लगे हैं, और अब तो जांच इस बात की होनी चाहिए कि झूठी गारंटी के फॉर्म को दिखाकर कांग्रेस कितनी रिश्वत ले रही है। ಬಂಧುಗಳೇ, ನಾವು ಏನಾದರೂ ಮಾರುಕಟ್ಟೆಯಲ್ಲಿ ನಾವು ಸಾಮಾನು ತಗೊಳ್ಳೋಕೆ ಹೋದಂತ ಸಂದರ್ಭದಲ್ಲಿ ಆ ವಸ್ತುವನ್ನ ಖರೀದಿ ಮಾಡಿದಾಗ ನಮಗೆ ಒಂದು ಗ್ಯಾರಂಟಿಯನ್ನ ಕೊಡಲಾಗುತ್ತೆ. ಆ ಗ್ಯಾರಂಟಿಗೆ ಒಂದು ಸಮಯ ನಿಗದಿ ಕೂಡ ಆಗಿರುತ್ತೆ. ಆ ಸಮಯ ಮುಗಿದ ನಂತರ ಆ ಗ್ಯಾರಂಟಿಯು ಕೂಡ ಯಾವುದು ಬೆಲೆ ಇರೋದಿಲ್ಲ. ಈಗ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿನ ಸಮಯ ಮುಗಿದಿದೆ. ಹಾಗಾಗಿ ಕಾಂಗ್ರೆಸ್ ಕೊಡುವಂತ ಗ್ಯಾರಂಟಿಗೆ ಯಾವುದೇ ವಾರಂಟಿ ಇಲ್ಲ ಅನ್ನುವಂಥದ್ದು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ನವರು ಮನೆ ಮನೆಗೆ ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿ ಸುಳ್ಳಿನ ಗ್ಯಾರಂಟಿಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 2012ರಲ್ಲಿ ಗುಜರಾತ್ನಲ್ಲಿ ಚುನಾವಣೆ ಆಗುವ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಮನೆಗಳಿಗೆ ಹೋಗಿ ನಾವು ಮನೆಗಳನ್ನ ಕೊಟ್ಕೊಡ್ತೀವಿ, ಮಾದರಿ ಮನೆಗಳನ್ನ ನಿಮಗೆ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಗ್ಯಾರಂಟಿಯನ್ನ ಕೊಡೋ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಅವರು ಗ್ಯಾರಂಟಿ ಕಾರ್ಡ್ ಅನ್ನ ಫುಲ್ ಭರ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಅದರಲ್ಲೂ 500 ರೂಪಾಯಿ ಲಂಚವನ್ನ ಪಡೆದಿರುವಂತದನ್ನ ನಾವು ನೋಡಿದ್ದೇವೆ. ಅದರಲ್ಲೂ ಕೂಡ ಅವರು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ. ಹಾಗಾಗಿ ನಾನು ಗಟ್ಟಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ, ಕಾಂಗ್ರೆಸ್ಸಿನ ಯಾವುದೇ ಗ್ಯಾರಂಟಿಗಳಿಗೆ ಬೆಲೆ ಇಲ್ಲ. ಕಾಂಗ್ರೆಸ್ಸಿನ ವಾರಂಟಿನೇ ಪೂರ್ತಿ ಮುಕ್ತಾಯ ಆಗೋಗಿದೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. कांग्रेस को पक्का पता है कि कर्नाटका के लोग उसे सत्ता में नहीं आने देंगे, इसलिए वो बड़े बड़े झूठे वायदे कर रही है। जितनी बड़ी राशि और गारंटी की बात कांग्रेस कर रही है, उसमें तो कर्नाटका का खजाना भी खाली हो जाएगा, फिर भी गारंटी अधूरी रह जाएगी। इसलिए ऐसी गारंटी सिर्फ बोलने के लिए है, बोली जा रही है। ये गारंटी अगर पूरी करनी है तो राज्य के विकास के सारे काम बंद कर देने पड़ेंगे। आपके बच्चों के भविष्य के पैसे वो खा जाएंगे, खर्च कर देंगे। इसके लिए एक काम कांग्रेस और करेगी। कांग्रेस भाजपा की सारी योजनाओं को रिवर्स गियर में डाल देगी। गरीब कल्याण की योजनाएं बीजेपी ने शुरू की है, उन्हें कांग्रेस बंद करने में तैयारी में है। ಬಂಧುಗಳೇ, ಕರ್ನಾಟಕ ಜನತೆ ಯಾವತ್ತೂ ಕೂಡ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರೋದಿಲ್ಲ ಅಂತ ಗೊತ್ತಿದೆ. ಅದಕ್ಕಾಗಿ ಅವರು ಈ ಸುಳ್ಳಿನ ಗ್ಯಾರಂಟಿಗಳನ್ನ ಕೊಡ್ತಾ ಜನರಿಗೆ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಇವರು ಕೊಡೋ ಗ್ಯಾರಂಟಿಗಳ ಮೌಲ್ಯ ಎಷ್ಟಿದೆ ಅಂತಂದ್ರೆ, ಆ ಯೋಜನೆಗಳನ್ನೇನಾದ್ರು ಜಾರಿ ಮಾಡಬೇಕು ಅಂತಂದ್ರೆ ಎಲ್ಲ ಅಭಿವೃದ್ಧಿಗಳನ್ನ ನಾವು ಅಲ್ಲೇ ನಿಲ್ಲಿಸಬೇಕಾಗತ್ತೆ. ಸಂಪೂರ್ಣ ಅಭಿವೃದ್ಧಿಯನ್ನ ನಿಲ್ಲಿಸಿ ಈ ಗ್ಯಾರಂಟಿಗೆ ಹಣ ಕೊಡುವಂತ ಒಂದು ಬೇಕಾಗತ್ತೆ. ಆದರೆ ಬಂಧುಗಳೇ, ಈ ಗ್ಯಾರಂಟಿಗಳನ್ನ ಮಾಡುವಂತ ಉದ್ದೇಶದಿಂದ ಅವರು ಜನರಿಗೆ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಸರ್ಕಾರ ಕೊಟ್ಟಿರುವಂತ ಎಲ್ಲ ಯೋಜನೆಗಳನ್ನ ರಿವರ್ಸ್ ಗೇರ್ ನಲ್ಲಿ ಅವರು ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿ ಆ ಯೋಜನೆ ತಡೆಯನ್ನೋ ಕೆಲಸವನ್ನು ಮಾಡ್ತಾರೆ. ಅನೇಕ ಯೋಜನೆ ಬಡವರಿಗೆ ತಲುಪ್ತಾ ಇರುವಂತ ರೈತ ಸಮ್ಮಾನ್ ನಿಧಿ ಇರ್ಬೋದು, ಆಹಾರ ಧಾನ್ಯದ ಕೊಡುಗೆಗಳಿರ್ಬೋದು, ಎಲ್ಲವೂ ಕೂಡ ನಿಂತು ಹೋಗುವಂತ ಸಾಧ್ಯತೆ ಇದೆ. भाइयों और बहनों, बीजेपी विकसित कर्नाटका का रोड मैप लेकर आपसे आशीर्वाद मांग रही है, लेकिन कांग्रेस के पास दो ही मुद्दे हैं। एक तो वो रिटायरमेंट के नाम पर वोट मांग रहे हैं, आखिर बार सीएम बना दो, ये उनका घोषणा पत्र है। कांग्रेस का दूसरा एजेंडा है गाली देकर लोगों को भड़काओ। कभी कांग्रेस ओबीसी समाज को गाली दे रही है, कभी लिंगायत समुदाय को गाली दे रही है। मुझे तो 90 से ज्यादा गालियां दे चुके हैं और सेंचुरी की तरफ बढ़ रहे हैं। इस क्षेत्र के लोगों ने तो एस निजलिंगप्पा जी का काम करीब जैसे देखा है। कांग्रेस ने तो निजलिंगप्पा जी को भी नहीं छोड़ा था,
उनका अपमान करने वाली कांग्रेस गालियों की सेंचुरी बना सकती है। ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಒಂದು ಅಭಿವೃದ್ಧಿಯ ಕರ್ನಾಟಕವನ್ನ ಬಯಸುವಂತ ಕೆಲಸವನ್ನ ಮಾಡ್ತಿದೆ, ಒಂದು ವಿಕಾಸದ ಕರ್ನಾಟಕ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ಸಿನ ಉದ್ದೇಶನೇ ಬೇರೆ ಆಗಿದೆ. ಕಾಂಗ್ರೆಸ್ ಈ ಸಂದರ್ಭದಲ್ಲಿ ತಮಗೆ ತಿಳಿದಂತ ಮಾತುಗಳನ್ನು ಆಡಿ ತಾವು ಎಲ್ಲರೂ ಕೂಡ ಬೈಯುವಂತ ಕೆಲಸವನ್ನ ಮಾಡಿ ಸಮಾಜಗಳನ್ನ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ತನ್ನ ಎಲ್ಲ ಭಾಷಣಗಳಲ್ಲಿ ಕಾಂಗ್ರೆಸ್ಸಿನ ನಾಯಕರು ದ್ವೇಷವನ್ನ ಹುಟ್ಟಿಸುವಂತ ಭಾಷಣಗಳನ್ನ ಮಾಡಿ ಸಮಾಜದಲ್ಲಿ ಆತಂಕವನ್ನು ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ 90ಕ್ಕಿಂತ ಹೆಚ್ಚು ಬಾರಿ ನನಗೆ ನಿಂದನೆಯನ್ನ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ಸಿನ ನಿಜ ಬಣ್ಣವನ್ನ ಕರ್ನಾಟಕದ ಜನತೆ ಅರ್ಥಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. भाइयों और बहनों, हिंदुस्तान के हर कोने में से कांग्रेस के भ्रष्टाचार काल को जड़ मूल से उखाड़ के फेंकना है और विकसित भारत के अमृत काल को हिंदुस्तान के हर कोने में लाना है। कर्नाटका से भी भ्रष्टाचार काल जाना चाहिए और कर्नाटक में अमृत काल लाना है। आजादी के 100 वर्ष होंगे तब विकसित भारत बनाना ये हमारा संकल्प है। ये संकल्प तभी सिद्ध होगा जब कर्नाटका में बीजेपी की पूर्ण बहुमत की सरकार होगी। आपको 10 मई को कमल के निशान पर बटन दबाना है। आपको याद रखना है ई बारिया निर्धारा, ಈ ಬಾರಿಯ निर्धारा आपको बूथ बूथ तक घर जाना है। जाएंगे, हर एक बूथ में जाएंगे, हाथ ऊपर करके बताए जाएंगे, घर जाएंगे, हर मतदाता को मिलेंगे, बीजेपी को वोट देने के लिए कहेंगे, ज्यादा से ज्यादा मतदान कराएंगे, बूथ को जीत करके लाएंगे। एक भी बीत हारेगा नहीं ना, पक्का जीतेंगे। अच्छा, एक मेरा काम करेंगे, जरा जोर से बताइए मेरा काम करेंगे, जरा जोर से बताइए, हाथ ऊपर करके बताइए करेंगे। अच्छा, अपने मोबाइल की फ्लैश लाइट लगा के बताइए मेरा काम करेंगे। अपने मोबाइल फोन की फ्लैश लाइट जला के बताइए एक मेरा काम करेंगे, मेरा पर्सनल काम करेंगे, पक्का करेंगे। तो जरा ध्यान से सुन लीजिए क्या काम करने का। घर जाइएगा, सभी मतदाताओं को नमस्कार कीजिएगा और उनको कहिएगा, उनको बताना है, सुन लीजिए, हर मतदाता को कहना है आपके सेवक दिल्ली से मोदी जी आए थे और मोदी जी ने आकर के आपको नमस्कार भेजा है, आपको प्रणाम कहा है। क्या कहेंगे? घर जाकर के मेरा नमस्कार कहेंगे, घर जाकर के मेरा प्रणाम कहेंगे। आप सबको जब मेरा नमस्कार कहेंगे, आप सबको जब मेरा प्रणाम कहेंगे तो लोग मुझे आशीर्वाद देंगे। वो आशीर्वाद मेरी ताकत बन जाता है और उस ताकत से मैं दिन रात लोगों की सेवा कर सकता हूं, कर्नाटका की सेवा कर सकता हूं। इसलिए घर जाएंगे, जोर से बोलिए जाएंगे, हाथ ऊपर करके बोलिए जाएंगे, मेरा प्रणाम पहुंचाएंगे। बोलो भारत माता की, भारत माता की, भारत माता की। धन्यवाद। ಬಂಧುಗಳೇ, ಮೇ 10ನೇ ತಾರೀಕು ನೀವೆಲ್ಲರೂ ಕೂಡ ಮನೆಗೆ ಹೋಗಿ ಬೂತ್ಗೆ ಹೋಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅನ್ನೋಂತ ವಿನಂತಿಯನ್ನ ನಾನು ಮಾಡ್ತೇನೆ. ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಚಿತ್ರದುರ್ಗಕ್ಕೆ ಬಂದಿದ್ರು, ನಿಮ್ಮ
ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಮಾತಾ ಕೇ. ಚಿತ್ರದುರ್ಗಕ್ಕೆ ಬಂದಿರುವಂತಹ ನರೇಂದ್ರ ಮೋದಿ ಈಗಷ್ಟೇ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರೆ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಹೋದ್ರು. ಕೇಂದ್ರ ಸರ್ಕಾರ ಮಾಡಿರುವಂತಹ ಯೋಜನೆಗಳು, ಅದರ ಒಂದು ಫಲ ಹೇಗೆ ಜನರಿಗೆ ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು. ಅದರ ಜೊತೆಗೇನೆ ಕಾಂಗ್ರೆಸ್ ಮೇಲೆ ಹರಿಹಾಯುವಂತಹ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ. ಸೊ ಕಾಂಗ್ರೆಸ್ ತಮ್ಮನ್ನ ಹೀಯಾಳಿಸ್ತಾ ಇರುವಂಥದ್ದು, ಹಾಗೆ ಹಿಂದೆ ಕೂಡ ಹಿರಿಯ ನಾಯಕರನ್ನ ಹೀಯಾಳಿಸಿರುವಂಥದ್ದು, ಎಲ್ಲ ವಿಚಾರಗಳನ್ನ ಎತ್ಕೊಂಡು ಇವತ್ತು ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ಹರಿಹಾಯ್ದಿದ್ದಾರೆ.